ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ತರಗತಿಯಲ್ಲಿ ಎರಡನೇ ವಿಡಿಯೋ ಅಂದ್ರೇನು, ಇದರಲ್ಲಿ ನಾವು ಎರಡನೇ ಪಾಠ ತ್ರಿಭುಜಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಮೊದಲನೇ ಪಾಠದಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಸೊ ಈಗ ತ್ರಿಭುಜಗಳು ಕಂಟಿನ್ಯೂಸ್ ಆಗಿರುತ್ತೆ. ಸೊ 28ನೇ ಪ್ರಶ್ನೆ, ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂತ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮನಾದ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಈ ಒಂದು ಪ್ರಮೇಯವನ್ನ ಪ್ರತಿಪಾದಿಸಿದಂತವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ಒಂದು ತ್ರಿಭುಜ. ಓಕೆ, ಈ ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂತ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿ ಪ್ರತಿಪಾದಿಸಿದಂತವ್ರು ಯಾರು ಅಂದ್ರೆ ದಟ್ ಇಸ್ ಥೇಲ್ಸ್ ಅವರು. ಓಕೆ, ಕೊಟ್ಟಿರುವಂತಹ ಚಿತ್ರದಲ್ಲಿ ಎಸ್ ಟಿ ಈಸ್ ಪ್ಯಾರಲಲ್ ಟು ಕ್ಯೂ ಆರ್ ಆದ್ರೆ ಪಿ ಎಸ್ ಬೈ ಎಸ್ ಕ್ಯೂ ಗೆ ಸಮನಾಗಿರುವಂತದ್ದು ಏನು? ಪಿ ಎಸ್ ಬೈ ಎಸ್ ಕ್ಯೂ ಗೆ ಸಮನಾಗಿರುವಂತದ್ದು ಪಿ ಟಿ ಬೈ ಟಿ ಆರ್, ಹೌದಲ್ವಾ? ಪಿ ಟಿ ಬೈ ಟಿ ಆರ್. ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ 4:9 ಆದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ವಿಸ್ತೀರ್ಣಗಳ ಅನುಪಾತ ಅಂತ ಹೇಳಿದ್ರೆ ನಾವು ಅದನ್ನ ಸ್ಕ್ವೇರ್ ಮಾಡ್ತೀವಿ. ಸೊ 4 4s 16, 9 9s 81. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ? ನೋಡಿ, ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಪ್ರಕಾರ, ನೋಡಿ ತ್ರಿಭುಜಗಳ ವಿಸ್ತೀರ್ಣದ ಪ್ರಮೇಯ ಏನ್ ಹೇಳುತ್ತೆ ಅಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತೆ, ಅದಕ್ಕೋಸ್ಕರ. ಓಕೆ, ಇನ್ನು 30ನೇ ಪ್ರಶ್ನೆ ಆಯ್ತಲ್ವಾ? ಈಗ 31ನೇ ಪ್ರಶ್ನೆ, ಚಿತ್ರದಲ್ಲಿ ಎಕ್ಸ್ ವೈ ಈಸ್ ಪ್ಯಾರಲಲ್ ಟು ಬಿ ಸಿ ಆದ್ರೆ ಎ ಎಕ್ಸ್ ಬೈ ಎ ಬಿ ಅನ್ನುವಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಎ ವೈ ಬೈ ವೈ ಸಿ, ಹೌದಲ್ವಾ? ಎ ವೈ ಬೈ ವೈ ಸಿ, ಸಾರಿ, ಎ ಎಕ್ಸ್ ಬೈ ಎ ಬಿ ಆಗಿರೋದ್ರಿಂದ ಎ ವೈ ಬೈ ಎ ಸಿ ಆಗುತ್ತೆ, ಎ ವೈ ಬೈ ಎ ಸಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ತ್ರಿಭುಜದ ಬಾಹುಗಳ ಅಳತೆಗಳನ್ನ ಕೆಳಗೆ ಕೊಟ್ಟಿದ್ದಾರೆ. ಓಕೆ, ಅವುಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜವಾಗಿದೆ ಅನ್ನೋದನ್ನ ನೀವು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಲಂಬಕೋನ ತ್ರಿಭುಜ ಆಗ್ಬೇಕು ಅಂತ ಹೇಳಿದ್ರೆ ನೋಡಿ, ತ್ರಿಭುಜಗಳ ಬಾಹುಗಳ ಅಳತೆಯನ್ನ ಕೊಟ್ಟಿದ್ದಾರೆ. ಫಸ್ಟ್ ನಾವು ಬಿಗ್ಗರ್ ನಂಬರ್ ತಗೋಬೇಕು. ಈಗ ನೋಡಿ 3 ಇದೆ, 8 ಇದೆ, ಇಲ್ಲಿ 6 ಇದೆ. ಸೊ ಅಂದ್ರೆ ಲಾರ್ಜೆಸ್ಟ್ ನಂಬರ್ ಏನಿರುತ್ತೆ ಅದ್ರ ಸ್ಕ್ವೇರ್ ಇನ್ನು ಮಿಕ್ಕಿರುವಂತ ಎರಡಕ್ಕೆ ಈಕ್ವಲ್ ಆದಾಗ ಅದು ಲಂಬಕೋನ ತ್ರಿಭುಜ ಅಂತ. ಈಗ ಇದನ್ನ ಮಾಡೋಣ. ಈಗ ಇದ್ರಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದು? 8. ಸೊ 8 8s 64 ಅಲ್ವಾ? ಈಸ್ ಈಕ್ವಲ್ ಟು 6 6s 36 ಪ್ಲಸ್ 3 3s 9 ಎಷ್ಟಾಗುತ್ತೆ? 45 ಆಗುತ್ತೆ. ಓಕೆ, ಸೊ ಇದು ಅಲ್ಲ. ಓಕೆ, ಸೊ ಇದನ್ನ ಮಾಡೋಣ ಈಗ 24. ಓಕೆ, ಇದು 25 ಇಸ್ ದ ಬಿಗ್ಗೆಸ್ಟ್ ನಂಬರ್. ಸೊ 25 25 625. ಸೊ 24 ಎಷ್ಟಾಗುತ್ತೆ? 576 ಆಗುತ್ತೆ. ಪ್ಲಸ್ 7 7s 14 ಎಷ್ಟಾಗುತ್ತೆ? ಸಾರಿ, 7 7s 49. ಆಯ್ತು. ಸೊ 625 ಈಸ್ ಈಕ್ವಲ್ ಟು 625. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಬಿಸಿ ಮತ್ತು ಬಿಡಿಇಗಳು ಎರಡು ಸಮಬಾಹು ತ್ರಿಭುಜಗಳಾಗಿದ್ದಾವೆ. ಸೊ ಡಿ ಅನ್ನುವಂಥದ್ದು ಬಿಸಿಯ ಮಧ್ಯಬಿಂದು ಆದ್ರೆ ತ್ರಿಭುಜ ಬಿಡಿಇ ಮತ್ತೆ ತ್ರಿಭುಜ ಎಬಿಸಿ ವಿಸ್ತೀರ್ಣ ಯಾವ ಒಂದು ರೇಷಿಯೋನಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಸಮಬಾಹು ತ್ರಿಭುಜ ಅಂತ ಹೇಳಿದಾಗ ಓಕೆ, ಅಲ್ಲಿ ಏನ್ ಹೇಳಿದರೆ? ಸಮಬಾಹು ತ್ರಿಭುಜ ಅಂತ ಹೇಳಿದರೆ ಸಮಬಾಹು ತ್ರಿಭುಜಗಳು ಯಾವಾಗ್ಲೂ ಸಮರೂಪಿಗಳಾಗೆ ಇರ್ತವೆ. ಹಾಗಿದ್ದಾಗ ಡಿಯು ಕೂಡ ಅಂದ್ರೆ ಡಿ ಅನ್ನುವಂಥದ್ದು ಬಿಸಿಯ ಮಧ್ಯಬಿಂದು ಆಗಿರುತ್ತೆ. ಓಕೆ, ಹಾಗಿದ್ದಾಗ ಬಿ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ? 1/2 BC ಆಗುತ್ತೆ. ಓಕೆ, ಸೊ ಅದನ್ನ ನಾವೇನಂತ ಬರೀಬಹುದು? 2BD ಈಸ್ ಈಕ್ವಲ್ ಟು BC. ಓಕೆ, ಹಾಗಿದ್ದಾಗ therefore BC is to BD is equal to ಏನಾಗುತ್ತೆ? 2:1 ಆಗುತ್ತೆ. ಓಕೆ, ಇನ್ನು ಅನುರೂಪ ಬಾಹುಗಳ ಅನುಪಾತ 2:1 ಅಂತ ಅನ್ಕೊಂಡಾಗ ಟ್ರಯಾಂಗಲ್ ಗಳ ಸಮರೂಪ ವಿಸ್ತೀರ್ಣಗಳ ಅನುಪಾತ ಏನಾಗುತ್ತೆ? ಇದು 2 ಸ್ಕ್ವೇರ್
4:1 ಸ್ಕ್ವೇರ್ ಆಗುತ್ತೆ, ಹೌದಲ್ವಾ? ಆವಾಗೇನು 4:1 ಆನ್ಸರ್ ಆಗುತ್ತೆ. ಸೊ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಪ್ರಕಾರ ಏನು? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತೆ, ಅದಕ್ಕೋಸ್ಕರ ಈ ರೀತಿನಾದ್ರೂ ಅನ್ಕೋಬಹುದು. ಅಥವಾ ಇನ್ನೊಂದು ಮೆಥಡ್ ಅಂತ ನಾವು ನೋಡೋದಾದ್ರೆ, ಇನ್ನೊಂದು ಈಸಿ ಮೆಥಡ್ ಅಂತ ನೋಡೋದಾದ್ರೆ, ಮೂವತ್ಮೂರನೇ ಪ್ರಶ್ನೆ ನೋಡಿ. ಟ್ರಯಾಂಗಲ್ ABC divided by ಟ್ರಯಾಂಗಲ್ BDE ಇದರ ವಿಸ್ತೀರ್ಣ. ಓಕೆ, ಇದು BC ಸ್ಕ್ವೇರ್ ಆದ್ರೆ ಡಿವೈಡೆಡ್ ಬೈ ಇದು BD ಸ್ಕ್ವೇರ್ ಆಗುತ್ತೆ. ಓಕೆ, BC ಏನಾಗುತ್ತೆ? BC ಸ್ಕ್ವೇರ್ ಅಂತ ಅಂದ್ರೆ ಏನಾಗುತ್ತೆ? ಮಧ್ಯ ಬಿಂದು ಒಂದೇ ಆಗಿರೋದ್ರಿಂದ ಇದು ಕೂಡ 2BD ಹೋಲ್ ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ BD ಸ್ಕ್ವೇರ್ ಇದಾಗುತ್ತೆ. ಸೊ 4BD ಸ್ಕ್ವೇರ್ ಬೈ BD ಸ್ಕ್ವೇರ್. ಸೊ 4:1 ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಈ ಒಂದು ಪ್ರಮೇಯವನ್ನ ಪ್ರತಿಪಾದಿಸಿದಂತವರು ಯಾರು ಅಂತ ಕೇಳಿದರೆ ಪೈಥಾಗೊರಸ್ ಥಿಯರಂ ಅಂತ ಕರಿತೀವಿ ಅದನ್ನ. ಓಕೆ, ಒಂದು ಸಮಕೋನೀಯ ತ್ರಿಭುಜಗಳ ಅನುರೂಪ ಬಾಹುಗಳು ಏನಾಗಿರ್ತವೆ ಅಂತ ಕೇಳಿದ್ದಾರೆ ನೋಡಿ. ಒಂದು ಸಮಕೋನ ಇರುವಂತ ತ್ರಿಭುಜಗಳ ಅನುರೂಪ ಕೋನಗಳು ಯಾವಾಗ್ಲೂ ಸಮನಾಗಿ ಇರ್ತವೆ. ಓಕೆ, ಅದರ ಮೀನ್ಸ್ ಸಮ ಅನುಪಾತದಲ್ಲಿ ಇರ್ತವೆ, ಅಂದ್ರೆ ಸೇಮ್ ರೇಷಿಯೋವನ್ನ ಒಳಗೊಂಡಿರ್ತವೆ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಕ್ರಮವಾಗಿ 120 ಸ್ಕ್ವೇರ್ ಸೆಂಟಿಮೀಟರ್ ಮತ್ತು 480 ಸ್ಕ್ವೇರ್ ಸೆಂಟಿಮೀಟರ್ ಇದ್ರೆ ಅವುಗಳ ಯಾವುದೇ ಜೊತೆ ಅನುರೂಪ ಬಾಹುಗಳ ಅನುಪಾತ ಏನಾಗಿರುತ್ತೆ ಅಂತ ಕೇಳಿದರೆ 120 by 480. Okay, 12 ones are 12 fours are 48. So 1 by 4, that is 1:4. ಏನಾಗುತ್ತೆ? 1:4 ಆಪ್ಷನ್. No. 1:4 ಬರುತ್ತೆ. ವಿಸ್ತೀರ್ಣ ಅಂತ ಕೇಳಿರೋದ್ರಿಂದ ನಾವು ಅದನ್ನ ಸ್ಕ್ವೇರ್ ರೂಟ್ ಹಾಕಿದಾಗ ಏನಾಗುತ್ತೆ? 1/2 ಆಗುತ್ತೆ. ಸೊ 1:2 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಚಿತ್ರದಲ್ಲಿ ಬಿ ಅನ್ನುವಂಥದ್ದು 90 ಡಿಗ್ರಿ, ಆಂಗಲ್ ಬಿ ಅನ್ನುವಂಥದ್ದು 90 ಡಿಗ್ರಿ. ಅವುಗಳ ಸರಿಯಾದ ಬಂಧ ಏನು ಅಂತ ಕೇಳಿದರೆ, ಓಕೆ, ಸರಿಯಾದ ಬಂಧ ಏನು ಅಂತ ಕೇಳಿದರೆ AC ಸ್ಕ್ವೇರ್ ಸರಿಯಾದ ಬಂಧ 90 ಡಿಗ್ರಿ. ಚಿತ್ರದಲ್ಲಿ ಇದು 90 ಡಿಗ್ರಿ ಆದ್ರೆ ನೋಡಿ, ಅಂದ್ರೆ ಏನು? ಈ AB is equal to AB ಸ್ಕ್ವೇರ್ ಅಂತ ಹೇಳ್ಬೇಕು. ಸೊ AC ಸ್ಕ್ವೇರ್ ಮೈನಸ್ BC ಸ್ಕ್ವೇರ್. ಎಸ್, ಓಕೆ, AC ಸ್ಕ್ವೇರ್ ಫಸ್ಟ್ ನಮಗ್ ಬೇಕಾಗಿರೋದೇನು? AB. ಸೊ ಈಗ ನೋಡಿ, AC ಸ್ಕ್ವೇರ್ is equal to AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಓಕೆ, ಇಲ್ಲೇನು AB ಸ್ಕ್ವೇರ್ ಈ ಕಡೆ ತಗೊಂಡಾಗ ಏನಾಗುತ್ತೆ? ಯಾವ್ದು ಬೇಕು? ಆಂಗಲ್ B. ಓಕೆ, ಸೊ AC ಸ್ಕ್ವೇರ್ ಮೈನಸ್ BC ಸ್ಕ್ವೇರ್ is equal to AB ಸ್ಕ್ವೇರ್. ಸೊ ಅದು ಎಲ್ಲಿದೆ? AC ಸ್ಕ್ವೇರ್ ಮೈನಸ್ BC ಸ್ಕ್ವೇರ್ is equal to AB ಸ್ಕ್ವೇರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಚಿತ್ರದಲ್ಲಿರುವಂತ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರುತ್ತೆ ಅಂತ ಕೇಳಿದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಯಾವಾಗ್ಲೂ AB ಬೈ ನೋಡಿ AB ಬೈ PQ. ಎಲ್ಲಿದೆ? AB ಬೈ PQ. ಆಮೇಲೆ BC ಬೈ QR, BC ಬೈ AB ಬೈ PQ, BC ಬೈ QR. ಇದು ಕರೆಕ್ಟ್ ಇದೆ. ಆಮೇಲೆ AC ಬೈ PR. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 39ನೇ ಪ್ರಶ್ನೆ.
ಚಿತ್ರದಲ್ಲಿ ಟ್ರಯಾಂಗಲ್ ಎಬಿಸಿ ಅನ್ನುವಂಥದ್ದು ಇಟ್ ಇಸ್ ಕಾಂಗ್ರಿಯೆಂಟ್ ಟು ಟ್ರಯಾಂಗಲ್ ಡಿಇಎಫ್ ಆದ್ರೆ ಎಬಿಸಿ ವಿಸ್ತೀರ್ಣ ಮತ್ತೆ ಡಿಇಎಫ್ ವಿಸ್ತೀರ್ಣ ಏನು ಅಂತ ಕೇಳಿದ್ದಾರೆ. ನೋಡಿ ಎಬಿಸಿ ಇದರ ವಿಸ್ತೀರ್ಣ ಏನಾಗುತ್ತೆ ಬಿಸಿ ಮತ್ತೆ ಇದ್ರದ್ದು ಇಎಫ್ ಆಗುತ್ತೆ. ಸೊ ಬಿಸಿ ಸ್ಕ್ವಯರ್ ಬೈ ಇಎಫ್ ಸ್ಕ್ವಯರ್. ಸೊ ಬಿಸಿ ಸ್ಕ್ವಯರ್ ಬೈ ಇಎಫ್ ಸ್ಕ್ವಯರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 40 ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣದ ಅನುಪಾತ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು 9:16 ಆದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ವಿಸ್ತೀರ್ಣಗಳ ಅನುಪಾತ 9:16 ಆದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಅಂಡ್ ದಿಸ್ ಇಸ್ 3 ಅಂಡ್ ದಿಸ್ ಇಸ್ 4. ಸೊ 3:4 ಇಸ್ ದ ರೈಟ್ ಆನ್ಸರ್. ಓಕೆ, ಸ್ಕ್ವೇರ್ ಮಾಡಿದ್ದನ್ನ ಅಂದ್ರೆ ರೂಟ್ ಹಾಕಿದಾಗ ನಮ್ಗೆ ಏನ್ ಸಿಗುತ್ತೆ 3/4. ಇನ್ನು ತ್ರಿಭುಜ ಎಬಿಸಿಯಲ್ಲಿ ಆಂಗಲ್ ಬಿ ಅನ್ನುವಂಥದ್ದು 90 ಡಿಗ್ರಿ ಆದ್ರೆ ಎಸಿ ಅನ್ನುವಂಥದ್ದು 13 ಸೆಂಟಿಮೀಟರ್ ಇದೆ, ಎ ಬಿ ಅನ್ನುವಂಥದ್ದು 5 ಸೆಂಟಿಮೀಟರ್ ಇದ್ರೆ ಹಾಗಾದ್ರೆ ಬಿ ಸಿ ನ ವ್ಯಾಲ್ಯೂ ಏನು ಅಂತ ಕಂಡುಹಿಡಿಯಿರಿ ಅಂತ ಇದೆ. ಎಷ್ಟು ಸೆಂಟಿಮೀಟರ್ ಇದೆ ಈಗ ನೋಡಿ. 13 ಸ್ಕ್ವೇರ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇಟ್ಕೊಳ್ಳೋಣ. ಓಕೆ, 13 169 is equal to 25 plus x square. So 169 minus 25 is 144 is equal to x square. So root 144 is equal to x. So ಏನಾಗುತ್ತೆ 12 ಆಗುತ್ತೆ ಇದು, ಹೌದಲ್ವಾ? ಸೊ 12 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು 42ನೇ ಪ್ರಶ್ನೆ ನೋಡಿ. ಎಬಿಸಿ ಮತ್ತೆ ಡಿಇಎಫ್ ಟ್ರಯಾಂಗಲ್ ಏನಿದೆಯಲ್ಲ ಇದರಲ್ಲಿ ಎಬಿಸಿಯ ವಿಸ್ತೀರ್ಣ 44 ಸ್ಕ್ವೇರ್ ಸೆಂಟಿಮೀಟರ್ ಮತ್ತೆ ಬಿಸಿ ಅನ್ನುವಂಥದ್ದು 3 ಸೆಂಟಿಮೀಟರ್, ಇಎಫ್ ಅನ್ನುವಂಥದ್ದು 4 ಸೆಂಟಿಮೀಟರ್ ಆದ್ರೆ ಡಿಇಎಫ್ ನ ವಿಸ್ತೀರ್ಣ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಡಿಇಎಫ್ ಅದರ ವಿಸ್ತೀರ್ಣ ಏನಾಗುತ್ತೆ ಅಂತ ಕೇಳಿದರೆ ಅದರ ವಿಸ್ತೀರ್ಣ ನೋಡಿ. ಈಗ ನೋಡಿ ಟ್ರಯಾಂಗಲ್ ಎಬಿಸಿಯ ವಿಸ್ತೀರ್ಣ 54 ಹೌದಲ್ವಾ? ಈಗ ನಮ್ಗೆ ಗೊತ್ತಿಲ್ಲ ಅದು ಡಿಇಎಫ್ ಗೊತ್ತಿಲ್ಲ. ಸೊ ಎಕ್ಸ್ ಅಂತ ಅನ್ಕೊಂಡ್ರೆ ಬಿಸಿ ಸ್ಕ್ವಯರ್ ಬೈ ಇಎಫ್ ಸ್ಕ್ವಯರ್ ಮಾಡ್ಕೊಂಡ್ರೆ 54 ಬೈ ಎಕ್ಸ್ ಇಸ್ ಈಕ್ವಲ್ ಟು ಬಿಸಿ ಏನು 3 ಸ್ಕ್ವಯರ್ ಬೈ 4 ಸ್ಕ್ವಯರ್. ಸೊ ಈ ರೀತಿ ಮಾಡ್ತಾ ಹೋದಾಗ ನಮಗೆ ಏನ್ ಸಿಗುತ್ತೆ 54 ಇಂಟು 16 by 9 x is equal to. Okay, so ಏನಾಗುತ್ತೆ 9 6 54. So 54, so 6 into 6 16 6 96. So 96 square centimeter is the right answer. ತ್ರಿಭುಜ ಎಬಿಸಿಯಲ್ಲಿ ಡಿಇ ಅನ್ನುವಂಥದ್ದು ಬಿಸಿಗೆ ಪ್ಯಾರಲಲ್ ಆಗಿದೆ. ಎಡಿ ಅನ್ನುವಂಥದ್ದು 2 ಸೆಂಟಿಮೀಟರ್, ಡಿಬಿ ಅನ್ನುವಂಥದ್ದು 3 ಸೆಂಟಿಮೀಟರ್, ಎಇ ಅನ್ನುವಂಥದ್ದು 3 ಸೆಂಟಿಮೀಟರ್. ಓಕೆ, ಎಡಿ ಅನ್ನುವಂಥದ್ದು 2 ಸೆಂಟಿಮೀಟರ್, ಬಿಡಿ ಅನ್ನುವಂಥದ್ದು ಡಿಬಿ ಅನ್ನುವಂಥದ್ದು 3 ಸೆಂಟಿಮೀಟರ್. ಸೊ ಇಸಿ ಅನ್ನ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಇದು ಏನಾಗುತ್ತೆ ನೋಡಿ. ಈಗ ಇದು 3 + 2 ಹೌದಲ್ವಾ? ನೋಡಿ, ಮೂಲ ಸಮಾನುಪಾತತೆ ಅಂತ ಹೇಳ್ತೀವಿ ಅಥವಾ ಥೇಲ್ಸ್ ನ ಪ್ರಮೇಯ ಅಂತ ಹೇಳ್ತೀವಿ. ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಎಡಿ ಬೈ ಡಿಬಿ ಈಸ್ ಈಕ್ವಲ್ ಟು ಎಇ ಬೈ ಎಸಿ ಹೌದಲ್ವಾ? ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಇನ್ನು ಈಗ 2/3 ಈಸ್ ಈಕ್ವಲ್ ಟು 3 ಅದು ಗೊತ್ತಿಲ್ಲ ಅಲ್ವಾ ಎಕ್ಸ್. ಇ ಸಿ ಅನ್ನ ನಾನು ಎಕ್ಸ್ ಅಂತ ಇಟ್ಕೊಂಡಿದೀನಿ. ಸೊ ಅವಾಗ ಏನಾಗುತ್ತೆ 3/2 is equal to x by 3 ಅಂತ ಮಾಡ್ಕೊಂಡು 3/2 ಮತ್ತೆ ಈ 3 ನ ಈ ಕಡೆ ಕಳಿಸಿ is equal to x ಅಂತ ಮಾಡ್ಕೋತೀನಿ. ಓಕೆ, 3 3s are 9, 3 3s are 9, 9/2 ಆಗುತ್ತೆ. 2 4s are 8, 0.5.
ಸೊ 4.5 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ತ್ರಿಭುಜ ಎಬಿಸಿ ಯಲ್ಲಿ ಎಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಬಿಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಎಸಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆದ್ರೆ ಆಂಗಲ್ ಬಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಆಂಗಲ್ ಬಿ ಏನಾಗಿರುತ್ತೆ ಅಂತ ಕೇಳಿದರೆ ಆಂಗಲ್ ಎ ಬಿ ನೋಡಿ, ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು 6 ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 8 ಸ್ಕ್ವಯರ್. ಓಕೆ, ಇನ್ನು ಎ ಸಿ ಅಂದ್ರೆ ಇವೆರಡನ್ನು ಪ್ಲಸ್ ಮಾಡಿದಾಗ ದಟ್ ಈಸ್ 100 ಬರುತ್ತೆ. ಅಂಡ್ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 10 ಸ್ಕ್ವಯರ್ ದಟ್ ಈಸ್ ಆಲ್ಸೋ 100 ಬರುತ್ತೆ. ಎ ಸಿ ವ್ಯಾಲ್ಯೂ 100 ಬರುತ್ತೆ. ಹಾಗಿದ್ದಾಗ ಸೊ ಪೈಥಾಗೊರಸ್ ವಿಲೋಮ ಪ್ರಮೇಯದಂತೆ ನಾವು ನೋಡಿದಾಗ ಆಂಗಲ್ ಬಿ ನ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದ್ರೆ 90 ಡಿಗ್ರಿ ಆಗಿರುತ್ತೆ. ಸೊ ದಟ್ ವಿಲ್ ಬಿ 90 ಡಿಗ್ರಿ. ಓಕೆ, ಅದಕ್ಕೆ ಅದು ಈಕ್ವಲ್ ಆಗಿದೆ ಅಂದ್ರೆ ದಟ್ ವಿಲ್ ಬಿ 90 ಡಿಗ್ರಿ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಓಕೆ, ಇನ್ನು 45ನೇ ಪ್ರಶ್ನೆ ನೋಡಿ, ತ್ರಿಭುಜ ಎಬಿಸಿ ಯಲ್ಲಿ ಆಂಗಲ್ ಬಿ ಅನ್ನುವಂಥದ್ದು 90 ಡಿಗ್ರಿ ಇದೆ. ಎ ಡಿ ಅನ್ನುವಂಥದ್ದು 8 ಸೆಂಟಿಮೀಟರ್, ಸಿ ಡಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಆದ್ರೆ ಬಿ ಡಿ ಯ ವ್ಯಾಲ್ಯೂ ಏನು ಅಂತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ, ಬಿ ಡಿ ಸ್ಕ್ವಯರ್. ಓಕೆ, ಬಿ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು ನೋಡಿ, ಬಿ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಸಿ ಡಿ. ಬಿ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಸಿ ಡಿ. ಅದನ್ನ ಮಾಡಿದಾಗ 8 ಇಂಟು 2 ಏನಾಗುತ್ತೆ, 16 ಆಗುತ್ತೆ. ಸೊ ಬಿ ಡಿ ಈಸ್ ಈಕ್ವಲ್ ಟು, ಓಕೆ, ಬಿ ಡಿ ಅಂತ ಹೇಳಿದ್ರೆ ಎ ಡಿ ಪ್ಲಸ್ ಸಿ ಡಿ. ಓಕೆ, ಸೊ ಬಿ ಡಿ ಸ್ಕ್ವೇರ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಹಾಕಿದ್ರೆ ನಮಗೆ 4 ಸಿಗುತ್ತೆ. ಸೊ ಆಪ್ಷನ್ 4 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು 46, ಕ್ವೆಶ್ಚನ್ ನಂಬರ್ 46. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ 4 ಮೀಟರ್ ಮೇಲೆ ಉದ್ದದ ನೆರಳನ್ನ ಉಂಟು ಮಾಡುತ್ತೆ. ಅದೇ ಸಮಯದಲ್ಲಿ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವಂತ ಕಟ್ಟಡದ ಎತ್ತರ ಅಂತ ಕೇಳಿದ್ದಾರೆ. ಓಕೆ, ಎಷ್ಟಾಗುತ್ತೆ ನೋಡಿ, ಇವಾಗ ಇಲ್ಲಿ ಒಂದು ಕಂಬ ಇದೆ, ಅದು 6 ಸೆಂಟಿಮೀಟರ್ ಇದೆ. ಓಕೆ, ಅದು ನೆರಳನ್ನ ಅಂದ್ರೆ ನೋಡಿ, ಇವಾಗ ಕಟ್ಟಡ ಎಷ್ಟು ಉಂಟು ಮಾಡುತ್ತೆ, ಇದನ್ನ ಎ ಬಿ ಸಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ನಾವು ಅನ್ಕೊಂಡಾಗ ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದೇನು, 28 ಸೆಂಟಿಮೀಟರ್. ಇದೆಷ್ಟಿದೆ ಅಂದ್ರೆ ನೋಡಿ, 28 ಸೆಂಟಿಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುವಂತಹ ಕಟ್ಟಡದ ಎತ್ತರ ಕಂಡುಹಿಡಿಬೇಕು. ಇದು 28 ಸೆಂಟಿಮೀಟರ್ ಉದ್ದ. ಇದು ಉದ್ದ ಅನ್ನುವಂಥದ್ದು ನೆಲದ ಮೇಲೆನೆ ನಾವು ಅದನ್ನ ನೋಡ್ಕೋಬೇಕು, ಬರಬೇಕು. ಓಕೆ, ಇನ್ನು 4 ಸೆಂಟಿಮೀಟರ್ ಒಂದು ಕಂಬ ಏನಿದೆ, ಆ ಕಂಬ 4 ಸೆಂಟಿಮೀಟರ್ ಮೇಲೆ ಉದ್ದದ ನೆರಳನ್ನ ಅಂದ್ರೆ ಮೀನ್ಸ್ ಅದು ಇದು. ಓಕೆ, ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇವಾಗ ನಾವು ಸಿಂಪಲ್ ಆಗಿ ಮಾಡ್ಬೇಕು, ಇದು ಯಾವ್ದು ಬೇಡ ಅಂತ ಹೇಳಿದ್ರೆ ಇವಾಗ ಎತ್ತರ ಎಷ್ಟು ಈಗ ನೋಡಿ, ಎತ್ತರ ಎಷ್ಟು, 6 ಸೆಂಟಿಮೀಟರ್ ಇರುವಂತ ಕಂಬದ ಎತ್ತರ ನೆಲದ ಮೇಲೆ 4 ಸೆಂಟಿಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತೆ. ನೋಡಿ, 6 ಸೆಂಟಿಮೀಟರ್ ಇರುವಂತ ಕಂಬ 4 ಸೆಂಟಿಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತೆ. ಅದೇ ತರ 28 ಉದ್ದದ ನೆರಳನ್ನ ಉಂಟು ಮಾಡುವಂತ ಕಟ್ಟಡದ ಎತ್ತರ ಎಷ್ಟು ಅಂತ ಕಂಡುಹಿಡಿಬೇಕು. ಅವಾಗ ಏನ್ ಮಾಡ್ಬೇಕು, ಇದನ್ನ ಇಂಟು ಮಾಡ್ಬೇಕು. ಓಕೆ, ಸೊ 6 ಇಂಟು 28 ಡಿವೈಡೆಡ್ ಬೈ 4 ಮಾಡಿದ್ರೆ ಏನ್ ಸಿಗುತ್ತೆ, 4 1 4 7 28, 6 7 42. ಇಲ್ಲಿ 42 ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, 42 ಮೀಟರ್. ಇನ್ನು 47ನೇ ಪ್ರಶ್ನೆ ನೋಡಿ, ಎ ಬಿ ಸಿ ಟ್ರಯಾಂಗಲ್ ಏನಿದೆಯಲ್ಲ ದಟ್ ಇಸ್ ಕಾಂಗ್ರುಯೆಂಟ್ ಟು ಡಿ ಇ ಎಫ್ ಆದ್ರೆ ಡಿಇ ನ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ. ಡಿಇ ಇದ್ರದ್ದು ವ್ಯಾಲ್ಯೂ ಏನಂತ ಕಂಡುಹಿಡಿಯಿರಿ ಅಂತ ಹೇಳಿದರೆ ಏನಾಗುತ್ತೆ, ಡಿಇ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು.
ಹೌದಲ್ವಾ? ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ನೋಡಿ ಎ ಬಿ ಬೈ ಡಿ ಇ. ಇನ್ನು ಬಿ ಸಿ ಬೈ ಇ ಎಫ್ ದಟ್ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ಓಕೆ, ಫೋರ್ ಬೈ 8 ಆಗುತ್ತೆ. ಓಕೆ, ಸೊ ನೋಡಿ 5 ಬೈ ಡಿ ಇ ಈಸ್ ಈಕ್ವಲ್ ಟು 4 ಬೈ 8 ಆದಾಗ ಉತ್ತರ ಏನಾಗುತ್ತೆ? ಇದು 4 1 4 2 ಸೊ 5 2 10. ಸೊ ಡಿ ಸಿ ಈಸ್ ಈಕ್ವಲ್ ಟು 5 2 10 ಆಗುತ್ತೆ. ಸೊ 10 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, 48ನೇ ಪ್ರಶ್ನೆ. ತ್ರಿಭುಜದಲ್ಲಿ ಎ ಬಿ ಸಿ ಯಲ್ಲಿ ಆಂಗಲ್ ಬಿ ಅನ್ನುವಂಥದ್ದು 90 ಆದ್ರೆ ಎ ಡಿ ನ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಎ ಡಿ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಎ ಸಿ ಆದ್ರೆ ಎ ಬಿ ವ್ಯಾಲ್ಯೂ 3. ಸೊ 3 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು 5. ಸೊ 9 ಈಸ್ ಈಕ್ವಲ್ ಟು 5 ಎ ಡಿ ಆಗುತ್ತೆ. ಎ ಡಿ ಈಸ್ ಈಕ್ವಲ್ ಟು 9.5 9 ಬೈ 5 ಆಗುತ್ತೆ. ಸೊ 1.8 ಅನ್ನುವಂಥದ್ದು ಸರಿಯಾದಂತ ಉತ್ತರ. ಇನ್ನು 49th ಕ್ವಶನ್ ನಂಬರ್. ಇಲ್ಲಿ ನೋಡಿ, ಮೇಲಿನ ಚಿತ್ರದಲ್ಲಿ ಟ್ರಯಾಂಗಲ್ ಇ ಡಿ ಇ ಎಫ್ ದಟ್ ಇಸ್ ಕಾಂಗ್ರುಯೆಂಟ್ ಟು ಎ ಬಿ ಸಿ ಮತ್ತು ಆಂಗಲ್ ಎಫ್ ಇಸ್ ಈಕ್ವಲ್ ಟು ಆಂಗಲ್ ಸಿ ದಟ್ ಇಸ್ ಈಕ್ವಲ್ ಟು 50 ಡಿಗ್ರಿ ಆದಾಗ ಎ ಬಿ ಯ ಉದ್ದ ಅಂತ ಕೇಳಿದ್ದಾರೆ. ನೋಡಿ, ಡಿಇ ಬೈ ಎ ಬಿ ದಟ್ ಇಸ್ ಈಕ್ವಲ್ ಟು ಇ ಎಫ್ ಬೈ ಬಿ ಸಿ ದಟ್ ಇಸ್ ಈಕ್ವಲ್ ಟು ಡಿ ಎಫ್ ಬೈ ಎ ಸಿ. ಅವಾಗ ಏನಾಗುತ್ತೆ? 6 ಬೈ ಎ ಬಿ ದಟ್ ಇಸ್ ಈಕ್ವಲ್ ಟು 8 ಬೈ 4 ಅಂಡ್ ದಟ್ ಇಸ್ ಈಕ್ವಲ್ ಟು 10 ಬೈ 5. ಅವಾಗ ನಮಗೆ ವ್ಯಾಲ್ಯೂ 2 ಬರುತ್ತೆ. ಸೊ ಎ ಬಿ ಈಸ್ ಈಕ್ವಲ್ ಟು 6 by 2 ಆಗುತ್ತೆ. ಸೊ 2 1 2 3 ಸೊ 3 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು 50ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿ ಯಲ್ಲಿ ಆಂಗಲ್ ಬಿ ಅನ್ನುವಂಥದ್ದು 90 ಡಿಗ್ರಿ ಆದ್ರೆ ಸಿ ಡಿ ಯ ವ್ಯಾಲ್ಯೂ ಏನು ಅಂತ ಕೇಳಿದರೆ. ನೋಡಿ, 6.4 ಸೆಂಟಿಮೀಟರ್ 6.4 ಸೆಂಟಿಮೀಟರ್ ರೈಟ್ ಆನ್ಸರ್. ಓಕೆ, ಹೆಂಗೆ ನೋಡಿ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓಕೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಸಿ ಡಿ. ಓಕೆ, ಎ ಸಿ ಏನು 10, ಎ ಬಿ ಸಿ ಡಿ ಏನು ಗೊತ್ತಿಲ್ಲ, ಹೌದಲ್ವಾ? ಸಿ ಡಿ ಕಂಡುಹಿಡಿಬೇಕು. ಬಿ ಸಿ ಏನು 64 ಸ್ಕ್ವೇರ್. ಸೊ 8 8 64 ಅಂದ್ರೆ 8 8 64. ಓಕೆ, ಬಿ ಸಿ ಸ್ಕ್ವೇರ್ ಇಸ್ 64. ಸೊ 64. ಸೊ ಸಿ ಡಿ ಈಸ್ ಈಕ್ವಲ್ ಟು 64 ಬೈ 10 ಈಸ್ ಈಕ್ವಲ್ ಟು ಏನಾಗುತ್ತೆ? 6.4 ಸೆಂಟಿಮೀಟರ್ ಆಗುತ್ತೆ. ಓಕೆ, ಇನ್ನು 51ನೇ ಪ್ರಶ್ನೆ ನೋಡಿ. 51ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿ ಅಲ್ಲಿ ಡಿಇ ಈಸ್ ಪ್ಯಾರಲಲ್ ಟು ಬಿ ಸಿ ಆಗಿದೆ. ಎ ಡಿ ಈಸ್ ಟು ಡಿ ಬಿ. ಸೊ ದಿಸ್ ಇಸ್ 3 ಅಂಡ್ ದಿಸ್ ಇಸ್ 4. ಸೊ ಎ ಬಿ ಸಿ ಯ ವಿಸ್ತೀರ್ಣ, ಟ್ರಯಾಂಗಲ್ ಎ ಬಿ ಸಿ ಯ ವಿಸ್ತೀರ್ಣ ದಟ್ ಈಸ್ ಪ್ರಪೋರ್ಷನಲ್ ಟು ನೋಡಿ ಟ್ರಯಾಂಗಲ್ ಎ ಡಿ ಇ ಯ ವಿಸ್ತೀರ್ಣ. ಎ ಡಿ ಇ ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ ಯ ವಿಸ್ತೀರ್ಣ ಎ ಡಿ ಇ ದಟ್ ಈಸ್ ಟು ದಟ್ ಆಗಿದೆ. ಸೊ ಏನು ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ನೋಡಿ, ಎ ಡಿ ಈಸ್ ಟು ಡಿ ಬಿ ಈಸ್ 3:4. ಅದೇ ತರ ಎ ಡಿ ಈಸ್ ಟು ಎ ಬಿ. ಎ ಡಿ ಈಸ್ ಟು ಎ ಬಿ ಏನಾಗುತ್ತೆ? 3:7 ಆಗುತ್ತೆ. ಸೊ ಎ ಬಿ ಈಸ್ ಟು ಎ ಡಿ ಏನಾಗುತ್ತೆ? 7:3 ಆಗುತ್ತೆ. ಹಾಗಿದ್ದಾಗ ಎ ಬಿ ಸ್ಕ್ವಯರ್ ಈಸ್ ಟು ಎ ಡಿ ಸ್ಕ್ವಯರ್. ಸೊ 7 ಸ್ಕ್ವಯರ್ ಈಸ್ ಟು 3 ಸ್ಕ್ವಯರ್ ದಟ್ ಈಸ್ 49. 7 ಸ್ಕ್ವಯರ್ 3 ಸ್ಕ್ವಯರ್ ಅಂದ್ರೆ 49:9. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಮುಂದಿನ ತರಗತಿಯಲ್ಲಿ ಮುಂದುವರಿದ ಚಾಪ್ಟರ್ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.